ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ. ಮುಳಬಾಗಿಲು ವಕೀಲರ ಸಂಘಕ್ಕೆ, ಮುಳಬಾಗಿಲು ವಕೀಲರ ಸಂಘಕ್ಕೆ, ಮುಳಬಾಗಿಲು ವಕೀಲರ ಸಂಘಕ್ಕೆ. ನಾನು PM ಸದಾಶಿವಯ್ಯ. ನಾನು ಈ ದಿನ ಮುಳಬಾಗಿಲು ವಕೀಲರ ಸಂಘದ ನೂತನ ಅಧ್ಯಕ್ಷನಾಗಿ ಆಯ್ಕೆಯಾಗಿದ್ದೀನಿ. ನನ್ನ ಅವಧಿಯಲ್ಲಿ ವಕೀಲರ ಕಲ್ಯಾಣ ಅಭಿವೃದ್ಧಿಗಾಗಿ ನನ್ನ ಶಕ್ತಿ ಮೀರಿ ಅವರಿಗೆ ಸಹಾಯ ಮಾಡಲು ಹಾಗೂ ನಮ್ಮ ಸಂಘವನ್ನು ಅಭಿವೃದ್ಧಿಪಡಿಸಲು ಪಣ ತೊಟ್ಟುತ್ತೇನೆ. ನನ್ನ ಇದೇನೆಂದರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು, ಎಲ್ಲರೂ ಒಂದೇ. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಸಮಾನತೆಯನ್ನು ಕಾಪಾಡ್ಕೊಂಡು ಬಂದು ಹೇಳಿದ್ದಾರೆ. ಅದೇ ಹಾದಿಯಲ್ಲಿ ನಾನು ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅಂತ ಒಂದು ಇದರಲ್ಲಿ ಹೇಳ್ತೀವಿ. ಮತ್ತು ನಮ್ಮ ಗುರುಗಳಾದಂಥ ಗೋವಿಂದ ರೆಡ್ಡಿ ಅವರ ಆಶೀರ್ವಾದದಿಂದ ಮತ್ತು ಇನ್ನು ನಮ್ಮ ಶೇಖರ್ ಅವರು, ನಮ್ಮ ನಟರಾಜ್ ಅವರು, MBR ಅವರು, ಮತ್ತು ನಮ್ಮ ನಾಗೇಶ್ ಅವರು, ನಾಗೇಶ್ ಅವರು, ಮತ್ತು ನಮ್ಮ ವಾಸುದೇವ್ ರೆಡ್ಡಿ ಅವರು, ಮತ್ತು MB ಬಾಬು ಅವರು ನಿರಂತರ ರಾತ್ರೋರಾತ್ರಿ ನನ್ನ ಜೊತೆಯಲ್ಲಿದ್ದು 3 ಚುನಾವಣೆಗಳಿಂದ ನನಗೆ ಸಹಾಯ ಮಾಡಿದ್ದಾರೆ. ಹಾಗೂ ಮತ್ತು ನಮ್ಮ BV ರಾಜೇಂದ್ರ ಪ್ರಸಾದ್ ಅವರು ಒಳ್ಳೆ ಚಾಣಕ್ಯರವರು. ಎಲ್ಲಿ ಏನು ಆಗ್ತದೆ ಅಂತ ಕ್ಷಣ ಕ್ಷಣಕ್ಕೂ ನನಗೆ ಇದು ಕೊಡ್ತಾ ಇದ್ರು. ನಟರಾಜು, ಸುನುಪುಂಟೆ JNR ನಟರಾಜ್ ರವರು, ಮತ್ತೆ ನಮ್ಮ ಮಿಣಿಜನಹಳ್ಳಿ ಸುಬ್ರಹ್ಮಣ್ಯ ಅವರು, ಸುಬ್ಬಯ್ಯ ಅವರು, ಮತ್ತೆ ಮಣಿಕಂಠ ಅವರು, ಈಶ್ವರಪ್ಪ ಅವರು, ನಮ್ಮ ಜಂಟಿ ಕಾರ್ಯದರ್ಶಿಗಳಾದಂಥ ವೆಂಕಟೇಶಪ್ಪ ಅವರು, ಸುರೇಶ್ ಅವರು, ಮತ್ತೆ ಹಾಗೂ ನಮ್ಮ ರಮೇಶ್ ಅವರು, ಕಸುಗನಹಳ್ಳಿ ರಮೇಶ್ ಅವರು, ಮತ್ತೆ ನಮ್ಮ ಸಹಪಾಠಿಯಾದಂಥ ದಿಲೀಪ್ ಅವರು, ಮತ್ತು ನಮ್ಮ ತಮ್ಮನಾದಂಥ DV ಪ್ರಕಾಶ್ ರವರು, ನಮ್ಮ ತಮ್ಮ ಇವರು ಅವರು, ಮತ್ತೆ ಇನ್ನು ಹಲವು ಕಿರಿಯ ವಕೀಲರ ಶ್ರಮದಿಂದ ಇವತ್ತು ನಾನು ಆಯ್ಕೆಯಾಗಿದ್ದೀನಿ. ನಿಮ್ಮ ಹಿರಿಯ ವಕೀಲರು ಮತ್ತು ನಮ್ಮ ವರದಾ ರೆಡ್ಡಿ ಅವರು, KR ರಾಜಣ್ಣ ಅವರು, ಮತ್ತು ಇನ್ನು ಹಲವಾರು ಹಿರಿಯ ವಕೀಲರ ಪಟ್ಟಂಥ ಮಾಡಿದಂಥ ಆಶೀರ್ವಾದದಿಂದ ನಾನು ಇವತ್ತು ಆಯ್ಕೆಗೊಂಡಿದ್ದೀನಿ. ನಾನು ಯಾವುದೇ ನ್ಯಾಯಾಲಯಗಳಿಗೆ ಕಲಾಪಗಳಿಗೆ ಹೆಚ್ಚಾಗಿ ನಮ್ಮ ವಕೀಲರಿಗೆ ನ್ಯಾಯಾಧೀಶರ ಮುಖಾಂತರ ಸಮಾನತೆಯನ್ನು ಕಂಡುಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತೀನಿ ಅಂತೇಳಿ ಈ ಒಂದು ಮಾತನ್ನು ಹೇಳ್ತಾ ನಾನು ಇನ್ನೊಂದು ಮಾತು ಹೇಳಿದ್ದೀನಿ ಪದೇ, ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನೋಂಥ ಒಂದು ನಾಣ್ಣುಡಿಯಿಂದ ನಾನು ನಡ್ಕೊಳ್ತೀನಿ. ಈಗಾಗಲೇ ನಾನು ಒಂದು ಫಸ್ಟ್ ಒಂದು ಟರ್ಮ್ ಆಗಿದ್ದೆ, ಆಮೇಲೆ ಟಾಸಾಗಿ ಈಕ್ವಲ್ ಆಗಿ ಒಂದು ಟರ್ಮ್ ಆಗಿದ್ದೆ, ಮತ್ತು ಈಗ ನನ್ನನ್ನು ತಾವು ಸರ್ವಾನುಮತದಿಂದ ತಾವು ಚುನಾವಣೆಯಲ್ಲಿ ಗೆಲ್ಲಿಸಿದ್ದೀರಾ. ನಾನು ನಮ್ಮ ವಕೀಲರಿಗೆ ಎದೆ ಕೊಟ್ಟು, ಬೆನ್ನು ಕೊಟ್ಟು ಮತ್ತು ಭುಜಕ್ಕೆ ಕೊಟ್ಟು ಅವರಿಗೆ ನಿಂತ್ಕೊಳ್ತೀನಿ ಅಂತೇಳಿ ಈ ಸಮಯದಲ್ಲಿ ಅವರಿಗೆ ಮಾತು ಕೊಡ್ತಾ ನಾನು ಈ ಒಂದು 4 ಮಾತನ್ನು ಮುಗಿಸುತ್ತಾ, ಜೈ ವಕೀಲರ ಸಂಘ ಮುಳಬಾಗಿಲು. 2026 ಮತ್ತು 28 ಈ 2 ವರ್ಷಗಳ ಕಾಲಾವಧಿಗೆ ಏನು ಚುನಾವಣೆ ನಡೆದಿದೆ, ಈ ಚುನಾವಣೆ ಬಹಳ ನ್ಯಾಯಯುತವಾಗಿ ಮತ್ತು ಎಲ್ಲ ರೀತಿಯಂಥ ನಿಯಮಗಳನ್ನು ಅನುಸರಿಸಿ ನಡೆದಂಥ ಈ ಚುನಾವಣೆಯಲ್ಲಿ ಈಗಾಗಲೇ ಕೂಡ ನೀವೆಲ್ಲರೂ ಕೂಡ ಕಂಡಿರುವಂಥ ರೀತಿ ನಮ್ಮ PM ಸದಾಶಿವಯ್ಯ ಸರ್ ಅವರು 107 ಮತಗಳನ್ನು ಪಡೆದುಕೊಂಡು 13 ಮತಗಳ ಅಂತರದಿಂದ ಅವರು ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಉಪಾಧ್ಯಕ್ಷ ಸ್ಥಾನಕ್ಕೆ 112 ಮತಗಳನ್ನು ಪಡೆದುಕೊಂಡು BV ವೆಂಕಟೇಶಪ್ಪ ಅವರು ಆಯ್ಕೆಯಾಗಿರ್ತಾರೆ. ಮತ್ತು ಕಾರ್ಯದರ್ಶಿ ಸ್ಥಾನಕ್ಕೆ RM ರಮೇಶ್ ಅಂತ ಹೇಳ್ಬಿಟ್ಟು 112 ಮತಗಳನ್ನು ಪಡ್ಕೊಂಡು ಅವರು ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ನಮ್ಮ ವೆಂಕಟೇಶಪ್ಪ ಸರ್ VTS 134 ಓಟ್ಗಳನ್ನು ಪಡ್ಕೊಂಡು ಜಂಟಿ ಕಾರ್ಯದರ್ಶಿಯಾಗಿ 4 ಸ್ಥಾನಗಳಿಗೆ ಚುನಾವಣೆ ನಡೆದು ಆಯ್ಕೆಯಾಗಿರ್ತಾರೆ. ಅದೇ ರೀತಿಯಾಗಿ ಇವತ್ತು ಈ ಒಂದು ಚುನಾವಣೆಯಲ್ಲಿ ನಮ್ಮ PM ಸದಾಶಿವಯ್ಯ ಸರ್ ಅವರ ಗೆಲುವಿಗೆ ಸಹಕರಿಸಿರುವಂಥ ಎಲ್ಲ ಹಿರಿಯ, ಕಿರಿಯ ಮತ್ತು ಮಹಿಳಾ ಎಲ್ಲ ವಕೀಲರಿಗೂ ಕೂಡ ನಾವು ಹೃದಯಾಂತರಾಳದಿಂದ ಧನ್ಯವಾದಗಳನ್ನು ತಿಳಿಸ್ತೀವಿ. ಈ ಚುನಾವಣೆ ಬಹುತೇಕವಾಗಿ ಹಣ ಮತ್ತು ಗುಣದ ನಡುವಿನ ಹೋರಾಟ ಅಂತಲೇ ಎಲ್ಲ ವಕೀಲರಲ್ಲಿನೂ ಕೂಡ ಬಾಯಿ ಮಾತಾಗಿತ್ತು. ಇಂಥ ಸಂದರ್ಭದಲ್ಲಿ ವ್ಯಕ್ತಿತ್ವವನ್ನ ಮತ್ತು ಗುಣ ನಡತೆಯನ್ನ ಮತ್ತು ಹಿರಿತನಕ್ಕೆ ಮತವನ್ನು ಕೊಟ್ಟು ಇವತ್ತು PM ಸದಾಶಿವಯ್ಯ ಸರ್ ಅವರನ್ನ ಮತ್ತು ನಮ್ಮ ವೆಂಕಟೇಶಪ್ಪ ಸರ್ ಅವರನ್ನ ಮತ್ತು ಇತರೆ ಎಲ್ಲರನ್ನೂ ಕೂಡ ಆಯ್ಕೆ ಮಾಡಿರುವಂಥ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ತಿಳಿಸ್ತೀವಿ. PM ಸದಾಶಿವಯ್ಯ ಸರ್ ಅವರು ವಕೀಲರಿಗೆ ಯಾವುದೇ ರೀತಿಯಂಥ ಸಮಸ್ಯೆ ಬಂದಾಗ ಕೇವಲ ಚುನಾವಣಾ ಸಮಯದಲ್ಲಿ ಬರುವಂಥವರಲ್ಲ, ಅವರು ಕಳೆದ ಈ 32 ವರ್ಷಗಳಿಂದ ಈ ಒಂದು ತಾಲೂಕಿನಲ್ಲಿ ವಕೀಲ ವೃತ್ತಿಯನ್ನು ಮಾಡ್ತಾ ಇದ್ದಾರೆ. 2018ರಿಂದ ಅವರು ಭಾರತ ನೋಟರಿ ಪಬ್ಲಿಕ್ನ ಆಯ್ಕೆ ಆದ ನಂತರದಲ್ಲಿ ವಕೀಲರಿಗೆ ಒಂದೇ ₹1 ಕೂಡ ತೆಗೆದುಕೊಳ್ಳದೆ ಎಲ್ಲರಿಗೂ ಕೂಡ ಉಚಿತವಾದಂಥ ನೋಟರಿ ಸೇವೆಯನ್ನು ಒದಗಿಸಿ ವಕೀಲರಿಗೆ ಕಾನೂನು ಸೇವೆಗಳಿಗೆ ಅವರು ಸಹಕಾರಿಯನ್ನು ಕೊಟ್ಟಿದ್ದಾರೆ.
ಮತ್ತು ಕೋವಿಡ್ನ ಸಮಯದಲ್ಲಿ ಕೋರ್ಟ್ ನಡೀಲಿಲ್ಲ, ನಿಮ್ಮೆಲ್ರಿಗೂ ಗೊತ್ತಿದೆ. ಅಂತ ಸಂದರ್ಭದಲ್ಲಿ ಕಿರಿಯ ವಕೀಲರಿಗೆ, ಆರ್ಥಿಕವಾಗಿ ಸಮಸ್ಯೆಯಲ್ಲಿರುವಂತಹ ವಕೀಲರಿಗೆ ಅವರ ಕೈಯಲ್ಲಾದಷ್ಟು ಸಹಾಯವನ್ನು ಕೂಡ ಅವರು ಮಾಡ್ಕೊಂಡು ಬಂದಿದ್ದಾರೆ. ಮತ್ತು ಎಸ್ಪೆಷಲಿ ಯುವಕರಿಗೆ ಏನೇ ಸಮಸ್ಯೆಗಳಿದ್ರೂ ಕೂಡ ಅದು ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ವಕೀಲರ ಮೇಲೆ ದೌರ್ಜನ್ಯಗಳು ನಡೆದ ಸಂದರ್ಭದಲ್ಲಿ ರಾತ್ರಿ 12 ಗಂಟೆಯಲ್ಲಿ ಬಂದ್ರು ಕರೆ ಬಂದ್ರು ಕೂಡ ಹೋಗಿ ಸ್ಪಂದಿಸಿ ಅವರನ್ನ ಉಳಿಸುವಂತ, ಅವರ ಪರವಾಗಿ ನಿಲ್ಲುವಂತ ಒಂದು ಗಟ್ಟಿ ಹೋರಾಟನ ಅವರು ಕಟ್ಕೊಂಡು ನಿರಂತರವಾಗಿ ಬಂದಿರೋದ್ರಿಂದಾನೇ ಅವರು ಒಂದ್ಸಲ ಟೈ ಆಯಿತು, ಇನ್ನೊಂದ್ಸಲ 2 ಮತದಲ್ಲೂ ಸೋತರು ಕೂಡ ದ್ರುತ ಗೆಡದೆ ಈ ಸಲ ಅವರು 13 ಮತಗಳ ಅಂತರದಿಂದ ಈ ಹೋರಾಟದಲ್ಲಿ ಅವರು ಗೆದ್ದಿದ್ದಾರೆ. ಈ ಒಂದು ಗೆಲುವನ್ನುವಂಥದ್ದು ನೈತಿಕತೆ, ಪ್ರಾಮಾಣಿಕತೆ ಮತ್ತು ಒಂದು ನಮ್ಮ ವಕೀಲರ ಪರವಾಗಿ ಅವರ ಸೇವಾ ಮನೋಭಾವಕ್ಕೆ ದಕ್ಕಿರುವಂತ ಗೆಲುವು ಅಂತ ಹೇಳ್ಬಿಟ್ಟು ನಾವೆಲ್ಲರೂ ಕೂಡ ಹರ್ಷವನ್ನು ವ್ಯಕ್ತಪಡಿಸ್ತೀವಿ. ಒಟ್ಟು 204 ಮತಗಳು ಇಲ್ಲಿರುವಂತ ನಮ್ಮ ಮುಳಬಾಗಿಲು ವಕೀಲರ ಸಂಘದಲ್ಲಿ, ಅದರಲ್ಲಿ 205 ವೋಟ್ ಪೋಲ್ ಆಗಿತ್ತು. 206 ಅಲ್ಲ, ಒಂದು ಮತ ಆಗಿಲ್ಲ. 205 ಪೋಲ್ ಆಗಿ ಅದರಲ್ಲಿ 107 ಮತಗಳನ್ನ ನಮ್ಮ PM ಸದಾಶಿವ ಸರ್ ಅವರು ಪಡ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ಕವಿತಾ ಅಂತ ಹೇಳ್ಬಿಟ್ಟು ಅವರು ಖಜಾನ್ಸಿ ಸ್ಥಾನಕ್ಕೆ ಖಜಾನ್ಸಿ ಸ್ಥಾನಕ್ಕೆ ಅವರು ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ. ಇನ್ನು 7 ಜನರು ಕಾರ್ಯಕಾರಿಣಿ ಸಮಿತಿ ಸದಸ್ಯರು ಕೂಡ ಅವಿರೋಧವಾಗಿ ಆಯ್ಕಿರ್ತಾರೆ. ಇವರೆಲ್ಲರೂ ಕೂಡ ಸೇರಿಕೊಂಡು ಮುಳಬಾಗಿಲು ವಕೀಲರ ಸಂಘದ ಘನತೆಯನ್ನು ಎತ್ತಿ ಹಿಡಿಯುವಂತ ಮತ್ತು ಅಭಿವೃದ್ಧಿಗೆ ಸಹಕರಿಸುವಂತ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ನಡ್ಕೋಬೇಕು. ಒಂದು ಇಡೀ ಕರ್ನಾಟಕದಲ್ಲಿ ಒಂದು ಮಾದರಿಯಾದಂಥ ವಕೀಲರ ಸಂಘವಾಗಿ ಮುಳಬಾಗಿಲು ವಕೀಲರ ಸಂಘವನ್ನು ಅವರು ಅಭಿವೃದ್ಧಿ ಪಡಿಸ್ತಾರೆ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಗೆದ್ದಿರುವಂತ ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀವಿ. ಮತ್ತು ಈ ಒಂದು ಹೋರಾಟದಲ್ಲಿ ಸೋತಿರುವಂತ ಎಲ್ಲ ಅಭ್ಯರ್ಥಿಗಳು ಕೂಡ ಧೃತಿಗೆಡಬೇಡ್ರಿ. ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದ್ರು, ನಾವೆಲ್ಲರೂ ವಕೀಲ ವೃತ್ತಿಯನ್ನು ನಾಳೆ ಬೆಳಿಗ್ಗೆ ಇದೇ ಕೋರ್ಟಲ್ಲಿ ನಾವು ಬಂದು ಇದು ಮಾಡಬೇಕು. ಎಲ್ಲರೂ ಕೂಡ ಫ್ರೆಂಡ್ಲಿ ಆದಂತ ಫೈಟ್ ಅನ್ನು ಮಾಡಿದೀವಿ. ಸೋಲು ಗೆಲುವು ಸಹಜ. ಅದರಿಂದ ನಾವೆಲ್ಲರೂ ಕೂಡ ಮತ್ತೆ ಒಂದೇ ಕುಟುಂಬದ ಸದಸ್ಯರಾಗಿ ಕಾನೂನು ಕಲಾಪಗಳನ್ನ, ಕೋರ್ಟ್ ಕಲಾಪಗಳನ್ನ ಮುಂದುವರಿಸ್ತಾ ಈ ತಾಲೂಕಿನ ಜನರಿಗೆ ನ್ಯಾಯದ ಒಂದು ಸೇವೆಯನ್ನು ಒದಗಿಸಲಿಕ್ಕೆ ಮುಳಬಾಗಿಲು ವಕೀಲರ ಸಂಘ ಬದ್ಧವಾಗಿದೆ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು. ಇವತ್ತು ನಮ್ಮ ವಕೀಲರ ಸಂಘದಲ್ಲಿ ಚುನಾವಣೆ ನಡೆಯಿತು. ಅದು ಚುನಾವಣೆ ಸುಮಾರು ಒಂದು 15-20 ದಿನಗಳಿಂದ ಬಹಳ ಸುದೀರ್ಘವಾಗಿ ಎಲ್ಲ ರೀತಿಯಲ್ಲಿನೂ ಚುನಾವಣೆಯಲ್ಲಿ ಇದು ಸಹಜ. ಎಲ್ಲರೂ ಒಂದು 4 ಜನ ಗೆಲ್ಲಬೇಕು ಅನ್ನೋದು. ಅದರಿಂದ ನಮ್ಮ ಗೆಲುವಿಗೆ ನಮ್ಮ ವಕೀಲರ ಸಂಘದ ಹಿರಿಯ ವಕೀಲರು, ಕಿರಿಯ ವಕೀಲರು, ಮಹಿಳೆಯರು ಎಲ್ಲರೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ಗೆಲುವಿಗೆ ಸಹಕರಿಸಿದ್ದಾರೆ. ಅವರಿಗೆಲ್ಲರೂ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ಹೇಳ್ತೀನಿ ನಾನು. ಮುಳಬಾಗಿಲು ವಕೀಲರ ಸಂಘದ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವ ಸದಾಶಿವ ಅವರಿಗೆ ನಮ್ಮ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈ ಒಂದು ಸಮಾರಂಭದಲ್ಲಿ ನಾನು ಅವ್ರ ಬಗ್ಗೆ 2 ಮಾತುಗಳನ್ನು ಹೇಳಲು ಇಷ್ಟಪಡ್ತೀನಿ. ಇವರು ಮೂಲತಃ CM ಗೋವಿಂದ ರೆಡ್ಡಿ ಅನ್ನೋರ ಆಫೀಸ್ನಿಂದ ಬಂದು ಈ ಸಮಾಜ ಸೇವೆಯಲ್ಲಿ ತೊಡಕೊಂಡು ಕೋವಿಡ್ ಟೈಮಲ್ಲಾಗಲಿ ಮತ್ತು ನೋಟರಿ ಸೇವೆಯಲ್ಲಾಗಲಿ ಎಲ್ಲ ರೀತಿಯಲ್ಲೂ ವಕೀಲರಿಗೆ ಸಹಕಾರ ನೀಡಿದ ಪ್ರತಿಫಲವಾಗಿ ಈ ದಿನ ಈ ಒಂದು ಅಧ್ಯಕ್ಷ ಸ್ಥಾನದಲ್ಲಿ 13 ಮತಗಳಿಂದ ಅಂತರದಿಂದ ಗೆದ್ದು ಈ ಒಂದು ಅಸೋಸಿಯೇಷನ್ ಏನಿದೆಯೋ ವಕೀಲರ ಸಂಘದ ಅಧ್ಯಕ್ಷರಾಗಿ ಆಯ್ಕೆಯಾಗಿ ನಮ್ಮೆಲ್ಲರಿಗೂ ಸಂತಸವನ್ನು ತಂದಿದ್ದಾರೆ. ಆ ಕಾರಣಕ್ಕಾಗಿ ಎಲ್ಲ ಮುಳಬಾಗಿಲಿನ ವಕೀಲ ಮಿತ್ರರಿಗೂ ಮತ್ತು ಹಿರಿಯ ಮತ್ತು ಕಿರಿಯ ವಕೀಲರಿಗೂ ನನ್ನ ಧನ್ಯವಾದ ಮತ್ತು ಮೀಡಿಯಾ ಮಿತ್ರರಿಗೂ ನಮ್ಮ ಧನ್ಯವಾದಗಳನ್ನು ಹೇಳುತ್ತಾ ಈ ಒಂದು ಭಾಷಣವನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.